ಅಂಜಲಿ 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 ಗುಸ್ಸಾ ತಿಂದಾನೆ ಪ್ಲೀಸ್ ನೀನು ಹೋಗ ಪೂರಿ ಅಂಕಲ್ ಹೋಗಿ ಹೊಡಿ ಪ್ಲೀಸ್ ಪ್ಲೀಸ್ ಎಲ್ಲ ನೀವೇ ಹೊಡೆದಾಕೊಳ್ಳಿ ಪ್ಲೀಸ್ ಪ್ಲೀಸ್ ನೀವೇ ಹೊಡೆದಾಕೊಳ್ಳಿ ಭಾಮಿನಿ ಈಗ ಯಶೋಧ ಮನೆಯಲ್ಲಿಲ್ಲ ದರಿದ್ರ ಮಗು ಕಾಯೋದಕ್ಕೆ ಯಾರೂ ಇಲ್ಲ. ಯಶೋಧ ವಾಪಸ್ ಮನೆಗೆ ಬರೋಷ್ಟರಲ್ಲಿ ಆ ದರಿದ್ರ ಪೀಡೆಗೆ ಏನಾದರೂ ಒಂದು ಗತಿ ಕಾಣಿಸ್ಬಿಡೋಣ. ಏನಂತೀಯ? ಒಳ್ಳೆ ಐಡಿಯಾ, ನನಗಿದು ಹೊಳದೇ ಇರಲಿಲ್ಲ. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. ಚಿಂಟು, ಹುಷಾರು, ಹೇಳಿದ್ದೆಲ್ಲ ಜ್ಞಾಪಕ ಇದೆ ಅಲ್ವಾ? ಜ್ಞಾಪಕ ಇದೆ. ಚಿಂಟು ಬಂದ, ನಾನು ಆಡಿದ್ರೆ ಭೂತ ಅಂತ ತಿಳ್ಕೊತಾನೆ. ಒಂದು ಸ್ವಲ್ಪ ಹೊತ್ತು ನೀನು ಒಬ್ಬನೇ ಆಡ್ತೀರ. ಹುಷಾರು. ಕಿಶೋರ್ ನನ್ನ ಆಟ ಆಡಕ್ಕೆ ಸೇರಿಸ್ಕೊಳ್ಳೋ. ಬೇಡ ಅನ್ನು, ಅವ್ನು ತುಂಬ ಕೆಟ್ಟವನು. ಬೇಡ, ನೀನು ಆಟಕ್ಕೆ ಬೇಡ, ನೀನು ತುಂಬ ಕೆಟ್ಟವನು, ನೀನು ಹೋಗು. ಇಲ್ಲ ಕಿಶೋರ್, ನಂಗೆ ಬೇಜಾರಾಗ್ತಿದೆ. ಅಮ್ಮನೂ ಇಲ್ಲ, ನಂಗೆ ಅಳು ಬರ್ತಿದೆ. ನಾನು ಯಾರ ಜೊತೆ ಆಟ ಆಡಲಿ? ಅವರಮ್ಮ ಇಲ್ಲ ಅಂತ ನನಗೆ ತುಂಬ ಬೇಜಾರಾಗಿದೆ. ಅವನು ಆಟಕ್ಕೆ ಸೇರಿಸ್ಕೊ. ಹೋಗ್ಲಿ ಬಾ, ನಿನ್ನೂ ಆಟಕ್ಕೆ ಸೇರಿಸ್ಕೋತೀನಿ. ಕಿಶೋರ್, ಒಂದು ನಿಮಿಷ ಇಲ್ಲೇ ಆಟ ಆಡ್ತಿರು, ನಾನು ಬಂದೆ.
ಆಚೆ ಹೊಟ್ಟೋಯ್ತು. ಇರಲಿ ಬಿಡು, ನಾನು ತರ್ತೀನಿ. ಕಿಶೋರ್, ನಾವಿಲ್ಲ ಸುತ್ತಾಡ್ಕೊಂಡು ಹೋಗೋಣವಾ? ಬೇಡಪ್ಪ, ಅಕ್ಕ ಬೈತಾಳೆ. ಅಕ್ಕನ? ಯಾವಕ್ಕ? ನಿಂಗೆ ಯಾರು ಅಕ್ಕ ಇಲ್ವಲ್ಲ? ಅಕ್ಕ ಅಲ್ಲ, ಅಮ್ಮ ಬೈತಾಳೆ. ನಿಮ್ಮಮ್ಮ ಮನೇಲೇ ಇಲ್ವಲ್ಲ? ಅವ್ರನ್ನ ನೋಡ್ಬೇಕಂತ ಆಸೆ ಇಲ್ವಾ? ಇದೆ. ಹಾಗಿರ ನಾನು ನಿನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಬಾ. ನಿಜವಾಗ್ಲೂ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ನೀನೇನು ಹೆದರ್ಕೋಬೇಡ, ನಾನು ದೊಡ್ಡೋಣಲ್ವಾ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ. ಕಿಶೋರ್, 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 ಎಲ್ಲೋದ ಇವನು? ಕಿಶೋರ್, ಕಿಶೋರ್. ಅಜ್ಜಿ ಹೇಳಿದ್ದಾರೆ ಇವನ್ನ ಎಲ್ಲಾದರೂ ದಾರಿ ತಪ್ಪಿಸಿ ಬಂದ್ಬಿಡು ಅಂತ. ಎಲ್ಲಿ ಬಿಡಜ್ಜಿ ಇವನ್ನ? ಇವನ್ನ ಇಲ್ಲೇ ಬಾವಿ ತಳ್ಬಿಡ್ತೀನಿ. ಇಲ್ಲಿ ಯಾರೂ ಇಲ್ಲ, ನಾನು ತಳ್ದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಾಲು ಕಿಶೋರ್, 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 ಎಲ್ಲೋದ ಇವನು? ಕಿಶೋರ್, 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 ಎಲ್ಲಿ ಹೋದ ಕಿಶೋರು? ಎಲ್ಲೂ ಕಾಣ್ತಾನೆ ಇಲ್ವಲ್ಲ? ಮೊದಲೇ ಚಿಂಟು ಕೆಟ್ಟನು. ಇನ್ನೊಂದ ಎಲ್ಲರೂ ಕರ್ಕೊಂಡೋಗಿದ್ರೆ ಏನಪ್ಪ ಮಾಡೋದು? ಕಿಶೋರ್, ಕಿಶೋರ್, ಈ ಚಿಂಟು ಯಾಕೆ ಕಿಶೋರ್ನ ಎಲ್ಲಿ ಕರ್ಕೊಂಡು ಬಂದಿದ್ದಾನೆ? ಕಿಶೋರ್, ಕಿಶೋರ್, ಅಮ್ಮ ಏನ್ ಮಾಡ್ತಿದ್ಯಾ? ಅಮ್ಮ, ಅಯ್ಯಯ್ಯೋ, ತಮ್ಮನ್ನ ಚಿಂಟು ಬಾವಿ ತುಳಿತಿದನಲ್ಲಪ್ಪ. ಏನಪ್ಪ ಮಾಡೋದೀಗ? ಗಣೇಶ, ಗಣೇಶ, ಪ್ಲೀಸ್ ಪ್ಲೀಸ್ ತಮ್ಮನ್ನ ಬಾವಿಗೆ ಬೀಳ್ದ ತೇಳಂಗ್ ಮಾಡಪ್ಪ, ಪ್ಲೀಸ್ ಪ್ಲೀಸ್. ಅಯ್ಯಯ್ಯೋ, ಇಲ್ಲಿ ಭೂತ ಇದೆ, ಮೊದಲಿನಿಂದ ಹೋಗ್ತೀನಿ. ಕಿಶೋರ್, ಗಣೇಶ, ಗಣೇಶ ಪ್ಲೀಸ್ ತಮ್ಮನ ಕೆಳಗೆ ಬರಂಗ್ ಮಾಡು, ಪ್ಲೀಸ್ ಪ್ಲೀಸ್. ಅಕ್ಕ, ನೀನೇನು ಹೆದರ್ಕೋಬೇಡ ಕಿಶೋರ್, ನಿನ್ಗೇನೂ ಆಗಿಲ್ಲ. ಗಣೇಶ, ತಮ್ಮನ ಅಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗಣೇಶ.
ಕಿಶೋರ್ ಗಣೇಶನಿನ್ನ ಉಳಿಸ್ತಾನೆ. ಮೊದಲು ಗಣೇಶನಿಗೆ ತುಂಬಾ ಥ್ಯಾಂಕ್ಸ್ ಗಣೇಶ ಅಂತ ಹೇಳು. ಗಣೇಶ ತುಂಬಾ ಥ್ಯಾಂಕ್ಸ್ ಗಣೇಶ. ಹೌದು, ನೀನು ಆ ಚಿಂಟ ಜೊತೆ ಯಾಕೆ ಈಚೆ ಬಂದೆ? ಬಾಲ್ ಈಚೆ ಬಂತು, ಅದನ್ನ ತಗೊಂಡೋಗೋಣ ಅಂತ ಬಂದೆ. ನಿಮ್ಮಮ್ಮ ಇರೋ ಜಾಗ ನನಗೆ ಗೊತ್ತು, ಕರ್ಕೊಂಡು ಹೋಗ್ತೀನಿ ಅಂದ. ಅದಕ್ಕೇನೆ ನಾನು ಅವನ ಜೊತೆ ಹೊರಟೆ. ಅವನು ತುಂಬಾ ಕೆಟ್ಟವನು. ಅವನಿಗೆ ಅಮ್ಮ ಇಲ್ಲ ಅಂತ ಬೇಜಾರಾಗಿಲ್ಲ. ಹೆದರ್ಕೊಂಡು ಹೋದ ಪುಕ್ಲ. ಅವನಿಗೆ ಸರಿಯಾಗಿ ಪನಿಷ್ಮೆಂಟ್ ಕೊಟ್ಟಿನಿ ನೋಡು. ನಾನು ಬರೋದು ಒಂಚೂರು ಲೇಟ್ ಆಗಿದ್ರೆ ನಿನ್ ಬಾವಿಲಿ ಮುಳುಗೋಗ್ತಿದ್ದೆ. ಆಗ ಅಮ್ಮ ಕೇಳಿದ್ರೆ ನಾನು ಏನು ಹೇಳ್ಬೇಕಿತ್ತು? ನಾನಿನ್ನ ನೋಡ್ಕೊಂಡಿಲ್ಲ ಅಂತ ಅಮ್ಮ ನನ್ನ ಮಾತಾಡ್ತಾನೆ ಇರಲಿಲ್ಲ. ಸಾರಿ ಅಕ್ಕ. ಇನ್ಮೇಲೆ ನೀನು ನನಗೆ ಎಲ್ಲೋ ಹೋಗ್ಬಾರ್ದು ಆಯ್ತಾ? ಹ್ಞೂ ಅಕ್ಕ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಸರಿ, ಅಮ್ಮ ಬೇಗ ಬರ್ತಾಳೆ. ಬಾ ಕಿಶೋರ್, ನಾವು ಹೋಗೋಣ. ಎಲ್ಲಮ್ಮ ಚಿಂಟು ಇನ್ನೂ ಬಂದಿಲ್ಲ? ಏ ಆ ಪೀಡೆನ ಬಿಟ್ಟು ಬರ್ಬಾರ್ದೇನೆ, ಬರ್ತಾನಿರೋ. ಅಯ್ಯ, ಅದೊಂಥರ ಅಂಟು ಪುರ್ಲೆ ಥರ. ಎಷ್ಟು ತೊಳ್ಕೊಂಡ್ರು ಅಂಟ್ಕೊಳ್ಳೋದು ಮಾತ್ರ ಬಿಡಲ್ಲ ಅದು. ನಮ್ಮ ಚಿಂಟು ಏನೇ ಅನ್ಕೊಂಡಿದ್ಯಾ ನೀನು? ಏನೇ ಅನ್ಕೊಂಡಿದ್ಯಾ ನೀನು? ದೇಟ್ ಅವ್ರ ಅಮ್ಮನಂಗೇನೆ. ಈ ಸರಿ ಆ ಪೀಡೆನ ಬಿಟ್ಟು ಬಂದಿಲ್ಲ ಅಂದ್ರೆ ಆಮೇಲೆ ಕೇಳು. ಅಷ್ಟಾದ್ರೆ ಸಾಕಮ್ಮ. ಆ ಯಶೋದೆ ಮನೆಗೆ ಬರೋದ್ರೊಳಗಡೆ ಆ ಪೀಡೆನ ಎಲ್ಲದು ಬಿಟ್ಟು ಬಂದರೆ ಸಾಕು. ಬಾ. ಅಜ್ಜಿ, ಅಜ್ಜಿ, ಅಜ್ಜಿ. ಚಿಂಟು, ಹೇ ಚಿಂಟು. ಏಯ್ ಚಿಂಟು, ಏನಾಯ್ತು ನಿನಗೆ? ಯಾಕೆ ಹೆದರ್ಕೊಂಡಿದ್ಯಾ? ಏಯ್, ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಹೇಳೋ? ಅದು ಮತ್ತೆ ಮತ್ತೆ ಕಿಶೋರ್ ಗಾಳಿಲಿ ತೇಳ್ತಿದ್ದ. ಏಯ್, ಗಾಳಿನಲ್ಲಿ ತೇಲ್ತಿದ್ದ? ಅವನಿನ ಆಂಜನೇಯನೇನೋ? ಏನಾಯ್ತು, ಏನ್ ನೋಡ್ದೆ ಅಂತ ಹೇಳು. ನಿಜ ಅಜ್ಜಿ, ಅವನು ನೀರು ಬೀಳ್ದ ಗಾಳಿಲಿ ತೇಳ್ತಿದ್ದ. ನಂಗೆ ಭಯ ಆಗಿ ಅದಕ್ಕೆ ಕೋಡ್ ಬಂದೆ. ಅಕ್ಕ, ನೋಡ್ದಿಯಾ ನಿನ್ನ ಮೊಮ್ಮಗನ ಉತ್ತರ ಕುಮಾರ್ ಪೌರುಷನ? ಏನೋ ಸೇಮ್ ನನ್ನ ಮಗಳು ಪಡೆಯೋಚ್ಚು ಅಂತ ಕೊಚ್ಕೋತಾ ಇದ್ದೆ. ಹೇಗೆ ಎದ್ರಕೊಂಬಂದಿದ್ದೆ ನೋಡು. ಇವನ ಹತ್ರನೂ ಏನೂ ಮಾಡೋಕ್ಕಾಗಲಿಲ್ಲ. ಏ ಚಿಂಟು, ಏನು ನಡೀತು ಅಂತ ಸರಿಯಾಗಿ ಹೇಳೋ. ಪೀಡೆನ ಎಲ್ಲಾದ್ರೂ ಬಿಟ್ಬಿಟ್ ಬಾ ಅಂತ ಹೇಳಿದ್ರೆ ಇಲ್ಲಿ ಬಂದು ಕತೆ ಹೇಳ್ತಿದ್ದೀನೋ? ಇತ್ತೀಚೆಗೆ ನೀನು ಹೆಚ್ಕೊಂಡ್ಬಿಟ್ಟಿದ್ಯಾ. 2 ಬಾರ್ಸೋದ್ರೆ ಸರಿ ಹೋಗುತ್ತೆ ನಿನಗೆ. ಶೋ ಅಕ್ಕ, ನೀನು ಇವನಿಗೆ ಬೈಯಕ್ಕೆ ಹೋಗ್ಬೇಡ. ಇವನು ಹೇಳ್ತಾ ಇರೋದು ನೋಡಿದ್ರೆ ನಂಗೆ ಯಾಕೋ ಇದು ಸುಳ್ಳು ಅಂತ ಅನ್ನಿಸ್ತಾ ಇಲ್ಲ. ನಿಜಾನೇ ಇರಬೇಕು. ನೋಡು ಎಷ್ಟೊಂದು ಭಯ ಪಟ್ಟಿದ್ದಾನ ಅವನು. ಮೊದಲು ಇವನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಏನು ನಡೀತು ಅಂತ ನಿಧಾನವಾಗಿ ಕೇಳೋಣ. ಏನಾಯ್ತು ಬಾಮಿನಿ? ನಾವು ಅನ್ಕೊಂಡಿದ್ದೇನೂ ಆಗ್ತಿಲ್ಲ. ಆ ಯಶೋದ ಮನೆಗೆ ಬರೋಕ್ಕೂ ಮುಂಚೆ ಆ ಪೀಡೆನ ಎಲ್ಲಾದ್ರೂ ತೊಲಗ್ಸೋಣ ಅನ್ಕೊಂಡೆ, ಅದೂ ಆಗಲಿಲ್ಲ. ರಾಗಿ ನೀನು ಮನೆಗೆ ಬರಲಿಲ್ಲ. ನನಗಂತೂ ತಲೆ ಕೆಟ್ಟು ಹೋಗಿದೆ. ನೋಡು, ಮೊದಲು ನಿನ್ನ ಮಗಳು ಮನೆಗೆ ಬರಲಿ, ಆಮೇಲೆ ಮಿಕ್ಕಿದ ವಿಷಯದ ಬಗ್ಗೆ ಯೋಚನೆ ಮಾಡೋಣ. ಚಿಂಟು, ನೀನು ಸ್ವಲ್ಪ ರೆಸ್ಟ್ ಮಾಡು. ಈ ಬಾಮಿನಿ ಮುಂದೆ ಅವಮಾನದ ಮೇಲೆ ಅವಮಾನ ಆಗಿ ತಲೆ ತಗ್ಸೋಂಗಾಗಿದೆ. ಈ ಮನೆ ಮೇಲೆ ನಮ್ಗೆ ಹಿಡಿದು ಹಿಡ್ತಾನೆ ತಪ್ಪೋಗ್ತಾ ಇದೆ. ಈ ಬಾಮಿನಿನೂ ಎದುರು ಹಾಕೊಳಕ್ಕಾಗ್ತಿಲ್ಲ. ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಾಗ ಆಗಿದೆ ನಮ್ಮ ಪರಿಸ್ಥಿತಿ. ಏನು ಮಾಡೋದು? ಈ ಚಿಂಟು ಕೈನಲ್ಲೂ ಏನೂ ಮಾಡೋಕ್ಕಾಗಲಿಲ್ವಲ್ಲ ಅವನ್ನ.
ಬರ್ಲಿಲ್ವಾ? ನಿನ್ನ ನೋಡಿ 2 ದಿನ ಆಗೋಯ್ತಲೆ, ಅರ್ಥ ಆಗೋಗಿದ್ಯಾ? ಸತ್ಯ, ಈಗಲಾದ್ರೂ ಮನೆಗೆ ಬಂದಿಯಲ್ಲ, ಅಷ್ಟು ಸಾಕು. ಹಾಯಿಸ್ಕೊಂಡೋ ರಾಜೀವ, ಈಗಲಾದ್ರೂ ನಿನ್ನ ತಂಗಿ ಮೇಲೆ ಕರುಣೆ ಬಂತಲ್ಲ. ರಾಗಿಣಿನ ಬಿಡಿಸ್ಕೊಂಬಂದಿದ್ದು ನಾನಲ್ಲಮ್ಮ, ಯಶೋಧ. ಈ ಸ್ಥಿತಿಲೂ ಆಂಬ್ಯುಲೆನ್ಸ್ನಲ್ಲಿ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ರಾಗಿಣಿನ ರಿಲೀಸ್ ಮಾಡಿದ್ದು. ಅಪ್ಪ, ಕಿಶೋರ್, ಹೇಗಿದೆಯಾ ಪುಟ್ಟ? ಊಟ ಮಾಡಿದ್ಯಾ? ಹ್ಞೂ ಮಾಡಿದೆ. ಅಪ್ಪ, ಅಮ್ಮ ಬರ್ಲಿಲ್ವಾ? ನಾನು ಅವಾಗ್ಲಿಂದ ಅಮ್ಮ ಎಲ್ಲಿ ಅಂತ ಕೇಳ್ತಿದ್ದೀನಿ. ಈ ಕಿಶೋರಪ್ಪ ಹೇಳ್ತಾನೆ ಹೇಳ್ದ. ಅಮ್ಮ ಇನ್ನೂ ಚೇತರಿಸ್ಕೊಂಡಿಲ್ಲ ಪುಟ್ಟ, ಬಹುಶಃ ಇನ್ನೊಂದು ವಾರ ಆಗ್ಬೋದು. ನಾಳೆ ನಿನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಯ್ಯೋ, ಅಮ್ಮ ಇನ್ನೂ ಒಂದು ವಾರ ಬರಲ್ವಾ? ಮತ್ತೆ ನನ್ನ ತಮ್ಮನ ಯಾರು ನೋಡ್ಕೊಂತಾರೆ? ಪರವಾಗಿಲ್ಲ ಬಾವ, ಅಕ್ಕ ನಿಧಾನಕ್ಕೆ ಬರಲಿ. ಕಿಶೋರ್ನ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ರಾಗಿಣಿ, ನೀನು ತುಂಬ ಸುಸ್ತಾಗಿದ್ಯಾ, ಬಾರೆಷ್ಟು. ನಾನು ಬರೋದು ಯಾರಿಗೂ ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಯಾಕಾದರೂ ಬಂದ್ಲೋ ಪೀಡೆ ಅನ್ನೋ ಥರ ಎಲ್ಲ ಮುಖ ಗಡಿಗೆ ಮಾಡ್ಕೊಂಡು ನಿಂತಿದ್ದಾರೆ. ರಾಗಿಣಿ ನಿಂತ್ಕೋ. ಯಶೋಧ ಸ್ಟೇಷನಲ್ಲಿ ಹಾಕಿದ ಕಂಡೀಷನ್ ಮರ್ತೋಯ್ತಾ? ಎಲ್ರ ಎದುರುಗಡೆ ಕಿಶೋರ್ ಹತ್ರ ಕ್ಷಮೆ ಕೇಳಬೇಕು ಅನ್ನೋ ಕಂಡೀಷನ್ ಮೇಲೆ ತಾನೆ ನಿನ್ನ ಬಿಡಿಸ್ಕೊಂಬಂದಿದ್ದು. ಹ್ಞೂ, ಅಮ್ಮಂಗೆ ಹಾಗೆ ಮಾಡು ಅಂತ ನಾನೇ ಹೇಳಿದ್ದೆ. ಇಲ್ಲಣ್ಣ, ಮರ್ತಿಲ್ಲ. ಅದಕ್ಕೆ ಕಂಡೀಷನ್ ಹಾಕಿದ್ದಾಳೆ ಅಂತ ನಾನು ಈ ಕೆಲಸ ಮಾಡಲ್ಲ. ನಾನು ಜೈಲಿಗೆ ಹೋದರೂ ಸರಿ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡಲ್ಲ. ಆದರೆ ಈ ಪುಟ್ಟ ಕಿಶೋರ್ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ನನಗೆ ಕನ್ವಿನ್ಸ್ ಆಗಿದೆ. ತಪ್ಪು ಮಾಡಿದ್ಮೇಲೆ ಸಾರಿ ಕೇಳೋದು ದೊಡ್ಡ ಅವಮಾನ ಏನಲ್ಲ. ಸಾರಿ ಪುಟ್ಟ, ನಾನು ನಿನ್ನನ್ನು ದೇವಸ್ಥಾನದಲ್ಲಿ ಬಿಟ್ಟು ಬಂದುಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ನನ್ನ ವಿವೇಕಕ್ಕೆ ಏನಾಗಿತ್ತೋ ಗೊತ್ತಿಲ್ಲ. ನೋಡು, ಇನ್ಯಾವತ್ತೂ ಈ ನಿನ್ನ ಅತ್ತೆ ಹಾಗೆ ಮಾಡಲ್ಲ. ನಿಮ್ಮ ಅಮ್ಮನ ಥರನೇ ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತಾಳೆ. ಆಯ್ತಾ?